ಅಂದರೆ ನೀವು ಕ್ಲೈಂಟ್ ಜೊತೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು ಹರೀಶನ್ ಜೊತೆಗಾ? ಏನ್ರಿ ಆಗಿದೆ ನಿಮಗೆ? ಅವನಿಗಂತೂ ಮಾನ ಮರ್ಯಾದೆ ಜವಾಬ್ದಾರಿ ಏನೂ ಇಲ್ಲ. ಆದರೆ ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವೇನ್ರಿ? ಅವನಿಗಂತೂ ಒಂದು ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ. ಆದರೆ ನೀವು ಹೆಂಡತಿ ಮಕ್ಕಳು ಸಂಸಾರ ಅಂತ ಜವಾಬ್ದಾರಿಯಿಂದ ನೋಡ್ಕೋತಾ ಇದ್ದೀರಾ. ಅವ್ನು ಹೀಗೆಲ್ಲ ಮಾಡ್ತಿರುವಾಗ ಇದೆಲ್ಲ ತಪ್ಪು ಮಾಡಬೇಡ ಅಂತ ಹೇಳೋದು ಬಿಟ್ಬಿಟ್ಟು ಅವ್ನು ಕುಡಿಯೋ ಕರೆದಂತ ಹೋಗ್ಬಿಟ್ಟಿದ್ದೀರಲ್ರಿ. ಹೇಳ್ದೆ ಕಣೆ ಅವನಿಗೆ ಬೈದು ಹೇಳಿದೆ, ಇಲ್ಲ ಇಲ್ಲ ಬ್ರೋ ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ. ಅವನು 1000 ಹೇಳ್ತಾನ್ರಿ, ಕೇಳೋರಿಗೆ ಬುದ್ಧಿ ಬೇಡವಾ? ನಾಳೆ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಅವನ ಸಂಸಾರ ಏನಾದರೂ ಹಾಳಾಗ್ಬಿಟ್ರೆ ಅದಕ್ಕೆ ನೀವು ಕಾರಣರಾಗ್ತೀರ ಅನ್ನೋ ಯೋಚನೆ ಬೇಡವೇನ್ರಿ ನಿಮಗೆ? ಅವನಿಗಂತೂ ತಾನು ದುಡಿಬೇಕು, ಸ್ವಂತ ದುಡ್ಡಲ್ಲಿ ಹೆಂಡತಿ ಸಂಸಾರನ ಸಾಕಬೇಕು ಅನ್ನೋ ಯೋಚನೆ ಯೋಗ್ಯತೆ ಇಲ್ಲ. ಆದರೆ ನೀವು ಮನೆ ಹಿರಿ ಮಗ ರೀ. ಅವ್ನು ಈ ಥರದ ಕೆಟ್ಟ ಕೆಲಸ ಏನಾದರೂ ಮಾಡೋಕ್ಕೆ ಹೊರಟಾಗ ಅವ್ನ ತಲೆ ಮೇಲೆ 4 ತಟ್ಟಿ ಮರ್ಯಾದೆಯಿಂದ ಕೆಲ್ಸಕ್ಕೆ ಹೋಗು, ದುಡ್ದು ಸಂಸಾರನ ಸಾಕು ಅಂತ ಹೇಳೋದು ಬಿಟ್ಬಿಟ್ಟು ಅವ್ನು ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಲ್ರಿ. ಅಯ್ಯೋ, ಈ ವಿಷಯ ಏನಾದರೂ ಅತ್ತೆ ಮಾವನಿಗೆ ಗೊತ್ತಾದರೆ, ಅವನ ಅತ್ತೆ ಮಾವನಿಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರೇನ್ರಿ? ನನಗಂತೂ ಸಾಕಾಗೋಗಿದೆ ನಿಮ್ಮ ಜೊತೆ ಹೇಗೆ ದಿನ ಬೆಳಗಾದ್ರೂ ಒಂದು ರಗಳೆ ಮಾಡ್ಕೊಂಡು ಬರ್ತೀರಪ್ಪ. ಹೀಗೆಲ್ಲ ಆಗುತ್ತೆ ಅಂತ ನನಗೇನೆ ಗೊತ್ತಿತ್ತ? ಸಿದ್ದು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾನೆ, ಅವನು ಭಾವನನ್ನು ಕರ್ಕೊಂಬರ್ತಾನೆ ಅಂತ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಹರೀಶಂಗೆ ಹೇಳಿದೆ, ಬೇಡ ಕಣೋ ಸಿಕ್ಕಾಕೋತೀಯ ಅಂತ. ಕೇಳಲಿಲ್ಲ. ಕೆಲ್ಸಕ್ಕೆ ಹೋಗುವಂತ ಪೀಡಿಸ್ತಾರೆ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ದ. ನಾನು ಬೇಜಾರು ಮಾಡ್ಕೋತಾನೆ ಅಂಥೇಳಿ ಹೋದೆ, ನೋಡಿದ್ರೆ ಹಿಂಗಾಯ್ತು. ಮಾಡೋದೆಲ್ಲ ಮಾಡಿಬಿಟ್ಟು ನಾನು ಏನೂ ತಪ್ಪು ಮಾಡಿಲ್ಲ ಕಣೆ ಅಂತ ಬಂದು ಹೇಳ್ತಿದ್ದೀರಾ ನೀವು. ಈ ಸಲ ಏನಾದರೂ ನೀವು ಸಿಕ್ಕಾಕೊಂಡಿರಲಿಲ್ಲ ಅಂದರೆ ಇನ್ನು 10 ಸಲ ಅವ್ನು ಕರೆದ್ರು ಅವ್ನ ಜೊತೆ ಹೋಗಿರ್ತಿದ್ರಿ ತಾನೆ? ಅಯ್ಯೋ, ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಕಣೆ, ಇದೇ ಮೊದಲನೇ ಸಲ. ಆಯ್ತಲ್ಲ, ಈಗ ಮೊದಲನೇ ಸಲನೇ ಕೊನೆ ಸಲ ಆಯಿತು. ನೀವು ಹೇಳೋದು ಹೇಗಿದೆ ಅಂತಂದರೆ ನೀವಿಬ್ಬರು ಮಾಡಿರೋದೇನು ತಪ್ಪಿಲ್ಲ, ಆದರೆ ಭಾವನಾ ಸಿದ್ದು ಬಂದು ನೋಡಿದ್ರಲ್ಲ ಅದೇ ತಪ್ಪು ಅನ್ನೋ ಥರ ಇದೆ. ಭಾವನ ಈಗಾಗಲೇ ಕ್ಲಾಸ್ ತೊಗೊಂಡಾಗಿದೆ, ನೀನು ಕ್ಲಾಸ್ ತೊಗೋಬೇಡ. ಇನ್ನೊಂದು ಸಲ ಹೀಗೆಲ್ಲ ಮಾಡಲ್ಲ, ಆಯಿತಾ? ಮಾಡಲ್ಲ ಅಂತ ಹೇಳ್ಬಿಡ್ತೀರಾ. ಈಗಲೂ ಅವನೇನಾದರೂ ಫೋನ್ ಮಾಡಿ ಕರೆದ್ರೆ ಬನ್ನಿ ಕಣೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ನೆಪ ಹೇಳ್ಬಿಟ್ಟು ಎದ್ದೋಗ್ಬಿಡ್ತೀರಾ. ಬಿಟ್ಟು ಸಿಕ್ಕರೆ ಎಲ್ಲಿ ಬಿಡ್ತೀರಾ ನೀವು? ಅಲ್ಲ ರೀ, ನಮ್ಮನ್ನೆಲ್ಲ ಬಿಟ್ಬಿಡಿ ಹೋಗಲಿ. ಸಿಂಚನ ಬಸರಿ ಹುಡುಗಿ, ನೀವಿಬ್ಬರು ಈ ರೀತಿ ನಡ್ಕೊಂಡ್ರೆ ಅವಳಿಗೆ ನೋವಾಗುತ್ತೆ ಅಂತ ಒಂದು ಸಣ್ಣ ಯೋಚನೆನೂ ಬರಲಿಲ್ವೇನ್ರಿ ನಿಮಗೆ? ವೀಣಾ, ಆ ಭಾವನ ಮಾತಾಡಿದ್ದು ನೋಡಿದ್ರೆ ಸಿಂಚನಂಗೆ ಈ ವಿಷಯ ಎಲ್ಲ ತಿಳಿಸ್ತಾಳೆ ಅಂತ ಅನಿಸ್ತಾ ಇದೆ ನನಗೆ. ಅವಳಿಗೆ ಗೊತ್ತಾದರೆ ಏನೇ ಕತೆ? ಅವ್ರು ಹಾಗೆಲ್ಲ ಏನೂ ಮಾಡಲ್ಲ. ಅವರಿಬ್ಬರು ನಿಮ್ಮ ಅಣ್ಣನ ತಮ್ಮದ್ರ ಥರ ಅಲ್ಲ, ಅವ್ರಿಗೆ ತಲೆನಲ್ಲಿ ಬುದ್ಧಿ ಇದೆ. ಈ ಸಮಯದಲ್ಲಿ ಸಿಂಚನಂಗೆ ಈ ವಿಚಾರನೆಲ್ಲ ಹೇಳಿದ್ರೆ ಅವಳು ನೋವು ತಿಂತಾಳೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವರು ಇದನ್ನೆಲ್ಲ ಅವಳಿಗೆ ಹೇಳಲ್ಲ ಬಿಡಿ. ಅಷ್ಟಾದರೆ ಸಾಕು. ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದರೆ ನನ್ನ ಅಳಿಯನ್ನ ನೀನೇ ಹಾಳು ಮಾಡಿರೋದು ಅಂತ ಆ ಚೌರೇಗೌಡನ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದುಬಿಡುತ್ತೆ. ಆಮೇಲೆ ಏನಾದರೂ ಮಾಡಿ ನನ್ನ ಬದುಕನ್ನು ಹಾಳು ಮಾಡಿಬಿಡ್ತಾನೆ. ಇದೆಲ್ಲ ಆಗದೆ ಇಲ್ಲಪ್ಪ ರೀ. ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೆ. ಅತ್ತೆ ಮಾವ ಬರೋವರೆಗೂ ಈ ರೀತಿ ಹಿಂಗೆ ತಿಂದು ಮಂಗನ ಥರ ಮುಖ ಮಾಡ್ಕೊಂಡು ಕೂತ್ಕೋಬೇಡಿ. ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ. ಎಲ್ಲ ನನ್ನ ಕರ್ಮ. ತಪ್ಪು ಮಾಡಿ ಸಿಗಾಕೊಂಡ್ರೆ ಹೆಂಡತಿಯರ ಹತ್ರ ಮಂಗ ಅಂತ ಅನ್ಸ್ಕೋಬೇಕು. ಬೆಂಕಿ ಹಾಕ ಲೇ ಬಡ್ಡಿ ಐದ್ನೆ. ನೀನ್ ಮಾಡಿರೋ ಎಡವಟ್ಟಿಂದ ಇವತ್ತು ನನ್ನ ಮಗಳು ನೋವು ಅನ್ಭವಿಸೋಕಾಗೈತೆ ಕಳ್ಳ. ಅಲ್ಲ ನೀನ್ ಏನೈತೆ ಅಂತ ನಿನ್ನ ಹತ್ರ ನನ್ನ ಮಗಳು ನಿನ್ನಿಂದ ಬಿದ್ದು ಹೇಳು. ನಿನ್ನಿಂದ ಬಿದ್ದು ಅವ್ರ ಜೀವನ ಹಾಳು ಮಾಡ್ಕೊಂಡ್ಬಿಟ್ಲು ಕಲ. ಅದು ಯಾವ ಮಕ್ಕ ಹತ್ಕೊಂಡು ಇಲ್ಲಿ ನಿಂತಿದ್ದಿಲ್ಲ ತೊಲಗ್ಲ ಆಚೆಗೆ. ಅಪ್ಪ ಪ್ಲೀಸ್ ಅವ್ರಿಗೇನು ಅನ್ಬೇಡಿ. ಈ ವಿಷಯವಾಗಿ ಯಾರು ಏನು ಮಾತಾಡಬೇಡಿ. ಇದು ನನ್ನ ಸಮಸ್ಯೆ, ನನಗೆ ಗೊತ್ತು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ನಾನು ಮಾಡ್ಕೋತೀನಿ, ದಯವಿಟ್ಟು ಸುಮ್ಮನಿದ್ಬೇಡಿ. ಅಲ್ಲ ಕಣವ ಸಿಂಚು, ಪ್ರತಿ ಸಾರಿನೂ ನೀನು ಇವ್ರಿಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇವ್ರು ಉದ್ಧಾರ ಆಗೋದು ಬೇಡವೇನವ? ಅಣ್ಣ, ಅವ್ರು ಉದ್ಧಾರ ಆಗ್ತಾರೋ ಇಲ್ವೋ ಅದು ನನಗೆ ಬಿಟ್ಟಿದ್ದು, ನನ್ನ ಹಣೆ ಬರ. ನೀವು ದಯವಿಟ್ಟು ಸುಮ್ಮನಿದ್ಬಿಡಿ. ಸರಿ ಆಯ್ತು, ನಾವೆಲ್ಲರೂ ಸುಮ್ಮನೆ ಇರ್ತೀವಿ. ನೀನು ಬಾಗ್ಲು ತೆಗಿ. ಕೋಪದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತೀಯ ಅಂತ ಭಯ ನಮಗೆ.
ಅದಕ್ಕೆ ನಾನು ಯಾಕೆ ಏನಾದರೂ ಮಾಡ್ಕೊಳ್ಳಿ? ತಪ್ಪು ಮಾಡಿದವ್ರೆ ಅಲ್ಲಿ ಸುಮ್ಮನಿರ್ಬೇಕಾದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಾನೇನಾದ್ರು ಮಾಡ್ಕೊಳ್ಳಿ. ನನಗೆ ನಿಮ್ಮ ಎದುರುಗಡೆ ಅಳಕ್ಕಾಗಲಿಲ್ಲ, ಅದಕ್ಕೆ ರೂಮಿಗೆ ಬಂದೆ. ಸರಿ ಕಣವ, ನೀನು ಬಾಗಿಲು ತೆಗಿಯಬಾ. ನೀನು ಹಿಂಗೆ ನೋವು ಅನ್ಭವಿಸೋದು ನೋಡೋದಕ್ಕ ನಾವಿರೋದು. ಇವತ್ತೇನಾದ್ರೂ ಒಂದು ತೀರ್ಮಾನ ಆಗೇ ಬಿಡ್ಲಿ, ನೀನು ಬಾಗಿಲು ತೆಗೆದು ಆಚೆ ಬಾರವಾ. ಇಲ್ಲ, ನೀವೇನೇ ಹೇಳಿದ್ರು ನಾನು ಹೊರಗಡೆ ಬರಲ್ಲ. ನೀವು ಯಾರು ಇನ್ನೊಂದ್ಸರಿ ನನ್ನ ಗಂಡಂಗೆ ಕೆಲಸ ಇಲ್ಲ, ಕೆಲ್ಸಕ್ಕೆ ಬರ್ದಿರೋನು ಸೋಂಬೇರಿ ಅಂತ ಹೇಳೋಂಗಿಲ್ಲ. ನೀವ್ ಯಾರು ಅನ್ನೋ ಪ್ರಶ್ನೆನೂ ಮಾಡೋಂಗಿಲ್ಲ. ಏನವ್ವ ಹೇಳ್ತಾ ಇದ್ಯಾ ನೀನು? ಅಲ್ಲವ, ಎಲ್ಲಾರ ಕಣ್ ಮುಂದೆ ನಿನಗೆ ಇಷ್ಟ ಅನ್ಯಾಯ ಮಾಡ್ತಾ ಇದ್ರು ಅವ್ನಿಗೆ ಆರ್ತಿ ಎತ್ತಿ ಮನೇಲಿ ಮಡಿಕೋಬೇಕು ಅಂತಿದ್ಯಲ್ಲವ. ಇಂಥ ನಮ್ಮ ಮನೇಲಿ ಇದ್ರೆ ನಮ್ಮ ಮರ್ವಾದೆ ಹೋಯ್ತದ ಕಣವ. ಇದನ್ನೇ ಬೇಡ ಅಂತಿರೋದು. ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರೆ ನಾನು ಹೋಗ್ಬೇಕಾಗತ್ತೆ. ಇನ್ಯಾವತ್ತೂ ಮನೆಗೆ ವಾಪಸ್ ಬರಲ್ಲ, ನಿಮ್ಮ ಮುಖ ತೋರ್ಸಲ್ಲ. ಯಾಕವ ಹಿಂಗೆಲ್ಲ ಹೇಳ್ತಾ ಇದ್ಯಾ? ಅಲ್ಲ ಕಣವ, ಇರೋ ಮಗಳನ್ನ ಆಚೆ ಕಳಿಸ್ಬಿಟ್ಟು ನಾವೆಲ್ಲ ನೆಮ್ಮದಿಯಾಗಿ ಕಾಯ್ತದೇನವ. ಅದಕ್ಕೆ ಅಪ್ಪ ಹೇಳ್ತಿರೋದು, ನನ್ನ ಗಂಡನ ಏನು ಕೇಳಕ್ ಹೋಗ್ಬೇಡಿ ಪ್ಲೀಸ್. ಸರಿ ಕಣವ, ಆಯ್ತು, ನೀನು ಹೇಳ್ದಂಗೆ ಆಗ್ಲಿ. ನಿನ್ ಮೊದ್ಲು ಆಚೆಗೆ ಬಾರವ. ಸರಿ, ಈಗ ಖುಷಿ ಆಗ್ತಿದ್ಯಾ? ಇನ್ಮೇಲೆ ಈ ಮನೇಲಿ ನಿನ್ನ ಯಾರು ಏನು ಕೇಳಲ್ಲ, ಪ್ರಶ್ನೆನೂ ಮಾಡಲ್ಲ. ಯಾರಾದ್ರೂ ಏನಾದ್ರು ಅಂದ್ರೆ ನನಗೆ ಹೇಳು, ನಾನು ಕೇಳ್ತೀನಿ ಅವ್ರನ್ನ. ಡೆಲಿವರಿ ಆಗೋರ್ಗು ನಾವಿಲ್ಲೇ ಇರಬೇಕು. ಅಲ್ಲಿವರೆಗೂ ನಿನ್ಗೆ ಯಾವುದೇ ಸ್ಟ್ರೆಸ್ ಕೊಡಲ್ಲ. ನಿನ್ಗೆ ಇಷ್ಟ ಬಂದಂಗೆ ಇರ್ಬೋದು. ನಾನು ಇಷ್ಟೊತ್ತು ಹೇಳಿದ ಅರ್ಥ ಆಗಿದ್ರೆ ದಯವಿಟ್ಟು ಎಲ್ಲರೂ ಹೊರಡಿ. ಅಪ್ಪಯ್ಯ, ಸಮಾಧಾನ ಆಯ್ತಾ? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ? ಸಾಲ್ವ್ ಆದ್ಮೇಲೆ ಯಾಕೆ ಈ ಥರ ತಲೆ ತೆಗೆಸ್ಕೊಂಡು ನಿಂತಿದ್ಯಾ? ಹರಿ, ನೀನು ರಾಜ. ರಾಜನ ಥರ ಗತ್ತಿಂದ ಇರಬೇಕು, ತಲೆ ತೆಗೆಸ್ಬಾರ್ದು. ಮನೆಯವ್ರ ಹತ್ರ ಎಲ್ಲ ಮಾತಾಡಾಯ್ತಲ್ವಾ? ನೀನೇನು ತಲೆ ಕೆಡಿಸ್ಕೊಳ್ಬೇಡ, ನಾನು ಸಪೋರ್ಟ್ ಮಾಡ್ತೀನಿ. ನಾನು ನೋಡ್ಕೋತೀನಿ. ಅವ ಸಿಂಚನ, ಏನವ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ ಕಣವ, ಯಾವಾಗೂ ನೀವು ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ನನ್ನ ಮನ್ಸಿಗೆ ನೋವಾಗಕ್ಕಿಲ್ಲನವ. ಹೊಟ್ಟೆಗೆ ಏನಾದರೂ ತಿಂದ ಇಲ್ವಾ?